ಇನ್ನು ಮೊಬೈಲ್ನಲ್ಲಿ ಪ್ರಬಲವಾದಂಥ ಸಾಕ್ಷ್ಯಗಳಿವೆ ಎನ್ನುವಂಥ ಮಾತಿದೆ. ಆದರೆ ಇದುವರೆಗೂ ಕೂಡ ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ ಹುಡುಕ್ತಾನೆ ಇದ್ದಾರೆ ಪೊಲೀಸರು. 10 ದಿನ ಆಗಿದೆ ಕೊಲೆಯಾಗಿ, ಇನ್ನೂ ಕೂಡ ಮೊಬೈಲ್ ಸಿಗ್ತಾ ಇಲ್ಲ. ಮೊಬೈಲ್ ಸಿಕ್ಕರೆ ಬಹಳಷ್ಟು ಸಂಗತಿಗಳು ಹೊರಗಡೆ ಬರ್ತವೆ. ಮೊಬೈಲ್ನಲ್ಲೇ ಅವ್ರ ಮೊಬೈಲ್ನಲ್ಲೇ ಕ್ಷಮಾಪಣೆ ಕೇಳಿಸಿದಂಥದ್ದು ಕೂಡ ಇದೆ ಅನ್ನುವಂಥ ಮಾತಿದೆ. ರಾಜ ಕಾಲುವೆಗೆ ಏನಾದರೂ ಬಿಸಾಕ್ಬಿಟ್ರೆ ಇದನ್ನು. ಸೊ ಇದು 10 ದಿನ ಆಗಿದೆ. 10 ದಿನ ಆದರೂ ಕೂಡ ಇದುವರೆಗೂ ಮೊಬೈಲ್ ಪತ್ತೆ ಆಗಿಲ್ಲ. ಜೂನ್ 8ನೇ ತಾರೀಕು ಬೆಳಗ್ಗೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆಗಿತ್ತು. ಜೂನ್ 8ರ ಮಧ್ಯಾಹ್ನ RR ನಗರದಲ್ಲಿ ಮೊಬೈಲ್ ಫೋನ್ ಸ್ವಿಚ್ ಆನ್ ಆಯಿತು. RR ನಗರದಲ್ಲಿ, ಪಟ್ಟಣಗೆರೆ ಹೋಗ್ತಿದ್ದಂಗೆ ಮತ್ತೆ ಸ್ವಿಚ್ ಆಫ್. RR ನಗರ ಹತ್ತಿರ ಬರ್ತಿದ್ದಂಗೆ ಆನ್ ಆಯಿತು. ಪಟ್ಟಣಗೆರೆಯ ಶೆಡ್ಡಿಗೆ ಹೋಗ್ತಿದ್ದಂಗೆ ಸ್ವಿಚ್ ಆಫ್. ಸೊ ಇದು ಅಶ್ಲೀಲ ಮೆಸೇಜ್ ಬಗ್ಗೆ ರೇಣುಕಾಸ್ವಾಮಿ ಮೊಬೈಲ್ನಲ್ಲೇ ಕ್ಷಮಾಪಣೆಯನ್ನು ಕೇಳಿದ್ದಾನೆ. ಆ ದೃಶ್ಯಾವಳಿಗಳು ಅದರಲ್ಲೇ ಇದೆ. ಅವನ ಕೈನಲ್ಲೇ ವಿಡಿಯೋ ಮಾಡಿಸಿದ್ರು. RR ನಗರದ ಪಟ್ಟಣಗೆರೆ ಶೆಡ್ನಲ್ಲೇ ಅವರು ವಿಡಿಯೋ ಮಾಡಿಸಿದ್ರು. ಇನ್ನೂ ಕೂಡ ಮೊಬೈಲ್ ಸಿಗ್ತಾ ಇಲ್ಲ. 10 ದಿನ ಕಳೆದಿದೆ. ಸುಮನಹಳ್ಳಿಯ ರಾಜಕಾಲುವೆನಲ್ಲಿ ಬಿಸಾಡಿದ್ದೀವಿ ಅಂತ ಹೇಳಿದ್ದಾರೆ ಆರೋಪಿಗಳು. ಆದರೆ ಬಿಸಾಡದಂಥ ಮೊಬೈಲ್ ಇದುವರೆಗೂ ಪತ್ತೆ ಇಲ್ಲ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇದೆಲ್ಲ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ. ಇನ್ನು ಚಿತ್ರದುರ್ಗದಿಂದ ಬಸವರಾಜ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಯಾಕಂದರೆ ಒಂದೆರಡು ಜನರನ್ನು ಕರ್ಕೊಂಡು ಹೋಗಲಾಯಿತು, ಸ್ಥಳ ಮಹಾಜರು ಮಾಡಲಾಯಿತು, ಜನ ಹಿಡೀ ಶಾಪ ಹಾಕಿದ್ರು. ಆ ವಿವರಗಳು ಹೇಗಿತ್ತು ಅವರಿಂದ ನಾನು ವಿವರಗಳನ್ನು ಪಡಿತೀನಿ. ಸಾಕಷ್ಟು ಸಂಗತಿಗಳ ಬಗ್ಗೆಯೂ ಕೂಡ ಹೇಳಬೇಕಾಗಿದೆ. ಅದರಲ್ಲೂ ನಾನು ಫಸ್ಟು ಕಿರಣ್ ಅವ್ರ ಜೊತೆಗೆ ಮಾತಾಡ್ತೀನಿ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಇದುವರೆಗೂ ಕೂಡ ಮೊಬೈಲ್ ಪತ್ತೆ ಇಲ್ಲ. ಯಾವುದೋ ರಾಜಕಾಲುವೆಯಲ್ಲಿ ಬಿಸಾಕಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ತನಕ ಮೊಬೈಲನ್ನು ಹುಡುಕೋಕ್ಕಾಗಿಲ್ಲ. ಮೊಬೈಲ್ ಏನಾದರೂ ಸಿಕ್ಕರೆ ಮಹತ್ವದ ಸಂಗತಿಗಳು ಬರಬಹುದು ಅನ್ನುವಂಥದ್ದು, ಸಿಗಬಹುದು ಅನ್ನುವಂಥ ಒಂದು ಸಂಗತಿ ನಂಬರ್ 1. ನಂಬರ್ 2 ನೋಡಿ, ಇಷ್ಟು ಜನ ಇದ್ದಾರೆ, 19 ಜನ ಇದ್ದಾರೆ. 19 ಜನರಲ್ಲಿ 7 ಜನರಿಗೆ ದರ್ಶನ್ ಅವರ ನೇರ ಪರಿಚಯವೇ ಇಲ್ಲ. ಆ ಶವ ಬಿಸಾಡದಂಥ 3 ಜನ ಸೇರ್ಕೊಂಡಂಗೆ. ಅಂದರೆ ಇದನ್ನೆಲ್ಲವೂ ಕೂಡ ಪ್ಲಾನ್ ಮಾಡಿರೋ ರೀತಿ, ಜೊತೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿರೋ ರೀತಿ ಎಲ್ಲದೂ ಕೂಡ ರಾಂಗ್ ಏನೋ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಹಾಗಾಗಿ ಹೋಲ್ಸೇಲಾಗೆಲ್ಲ ಸಿಕ್ಕಿಬಿದ್ರೇನೋ ಇವರು, ಏನಂತೀರಿ? ರಂಗನಾಥ್, ಮುಖ್ಯವಾಗಿ ಮೊಬೈಲ್ ವಿಚಾರಕ್ಕೆ ಬರೋದಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ. ಮೊಬೈಲ್ ಲಾಸ್ಟ್ ಕಾಲ್ ಬಂದು ಇಲ್ಲಿ RR ನಗರ ಶೆಡ್ ಅಲ್ಲಿ ಸ್ವಿಚ್ ಆಫ್ ಆಗುತ್ತೆ. ಸ್ವಿಚ್ ಆನ್ ಆಗಿದ್ದು ಚಿತ್ರದುರ್ಗದಿಂದ. ಈಗ ಮೊಬೈಲ್ ಇಲ್ಲದೆ ಇದ್ರೂ ಕೂಡ ಕಾಲ್ ಡೀಟೇಲ್ಸ್ ಅನ್ನ ಪೊಲೀಸರು ತಗೋತಾರೆ, ಅದು ಮಾಡ್ತಾರೆ. ಆದ್ರೆ ಮೊಬೈಲ್ ಒಳಗಡೆ ಏನೇನಿದೆ ಅನ್ನೋದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂತಂದ್ರೆ ಒಂದು ಆತನಿಗೆ ಒಂದು ಕ್ಷಮಾಪಣೆ ಕೇಳಿ ಒಂದು ವಿಡಿಯೋ ಮಾಡಿಸಿದ್ರು, ಅವ್ನ ಮೊಬೈಲ್ ಇಂದಾನೆ ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಕೂಡ ಒಂದು ಪ್ಲಾನ್ ಆಗಿತ್ತು ಅನ್ನೋದು ಅದೊಂದು ರೆಕಾರ್ಡಿಂಗ್ ಇದೆ. ಒಂದು ಅದಲ್ದಲೆ ಇನ್ನೂ ಕೂಡ ಈ ರೇಣುಕಾಸ್ವಾಮಿ ಬರೀ ಈತನಿಗೊಬ್ಬನಿಗೆ, ಆದ್ರೆ ಈ ಒಂದು ಪವಿತ್ರ ಗೌಡಂಗೆ ಒಬ್ರಿಗೆ ಈ ತರ ಮೆಸೇಜ್ ಕಳಿಸಿದ್ರು ಅಥವಾ ಬೇರೆ ಬೇರೆಯವ್ರಿಗೂ ಕೂಡ ಇದೇ ರೀತಿ ಮೆಸೇಜ್ ಅನ್ನ ಕಳಿಸಿದ್ರ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಯಾವುದೇ ರೀತಿಯ ಒಂದು ಬರೀ ಆಕೆಗೆ ಮಾತ್ರ ಕಳಿಸ್ತಾ ಇರೋದು ಅಥವಾ ಬೇರೆ ಬೇರೆ ಇನ್ನೂ ಕೂಡ ಯಾರಿಗಾರ ಇದೇ ತರ ಮೆಸೇಜ್ಗಳನ್ನ ಕಳಿಸಿ ಅದು ಆತನ ಮೊಬೈಲ್ ಅಲ್ಲಿ ಇರುತ್ತೆ. ಹಾಗಾಗಿ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕೇಸ್ಗೆ. ಇದು ಒಂದ್ ಕಡೆ. ಇನ್ನೂ ಕೂಡ ಮೊಬೈಲ್ ಸಿಕ್ಕಿಲ್ಲ, ಅದನ್ನ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಾಲ್ ಲಿಸ್ಟ್ ಇರ್ಬೋದು, ಅದೆಲ್ಲವೂ ಕೂಡ ಆದ್ರೂ ಕೂಡ ಮೊಬೈಲ್ ಒಳಗಡೆ ವಿಡಿಯೋಸ್ ಏನಿದೆ, ಏನೇನು ಆ ಥರ ಇದ್ದ, ಮತ್ತೆ ಏನೇನು ಸ್ಟೋರೇಜ್ ಮಾಡಿದ್ದ, ಅದೆಲ್ಲವೂ ಆ ಗ್ಯಾಲರಿಲಿ ಏನೇನಿತ್ತು, ಜೊತೆಗೆ ವಾಟ್ಸಪ್ ಅಲ್ಲಿ ಯಾರ್ಯಾರಿಗೆ ಏನೇನು ಕಳಿಸಿದ್ದ, ಅದನ್ನೆಲ್ಲವೂ ಕೂಡ ಫೋಟೋಸ್ ಇರ್ಬೋದು, ವಿಡಿಯೋಸ್ ಎಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಬರಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಮೊಬೈಲ್ ಒಂದು ಬಹಳ ಗಂಭೀರವಾಗಿ ಈ ಒಂದು ತಗೊಂಡಂತ ಪೊಲೀಸರು ಅದನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈಗಾಗಲೇ ಹೇಳಿದ್ರೆ ಕೆಲವೊಂದಷ್ಟು ಜನಕ್ಕೆ ದರ್ಶನನ ನೇರ ಸಂಪರ್ಕ ಇರಲಿಲ್ಲ. ಅದು ಖಂಡಿತ. ಚಿತ್ರದುರ್ಗದಿಂದ ರಾಘವೇಂದ್ರ ಬಿಟ್ಟೆ ಅವನ ಜೊತೆ ಕರ್ಕೊಂಡ್ ಬಂದಂತ ಅವ್ನ ಡ್ರೈವರ್ ಇರ್ಬೋದು, ಜೊತೆಲಿ ಅನುಕುಮಾರ್ ಇರ್ಬೋದು, ಯಾರ್ಯಾರು ಅವ್ರು ಯಾರಿಗೂ ಕೂಡ ದರ್ಶನ್ ಬಗ್ಗೆ ಯಾವುದೇ ರೀತಿಯ ಯಾವತ್ತೂ ಕೂಡ ಭೇಟಿನೇ ಮಾಡಿಲ್ಲ. ಅದು ಫಸ್ಟ್ ಟೈಮ್ ಆಗಿತ್ತು. ಇನ್ನ ಸರೆಂಡರ್ ಹಾಕಿ ಹೋದವ್ರದ್ದು ಕೂಡ ನೇರವಾಗಿ ಯಾವತ್ತೂ ಕೂಡ ದರ್ಶನನ್ನ ಭೇಟಿ ಮಾಡಿ. ಹಾಗಾಗಿ 7-8 ಜನಕ್ಕೆ ನೇರವಾಗಿ ದರ್ಶನ ಯಾವುದೇ ರೀತಿಯ ಭೇಟಿನೂ ಇರಲಿ. ಇಲ್ಲಿ ರಂಗನಾಥ್ ಈ ಕಂಪ್ಲೀಟ್ ಈ ಇದರಲ್ಲಿ ಒಂದ್ ಕಡೆ ದರ್ಶನ ಇಟ್ಕೊಂಡ್ರೆ, ಇನ್ನೊಂದ್ ಕಡೆ ಈ ಒಂದು ಅಂದ್ರೆ ರಾಘವೇಂದ್ರ ಒಂದ್ ಕಡೆ ಬಹಳಷ್ಟು ಪರಿಚಯ ಇರ್ತಾನೆ. ಅದಲ್ದಲೆ ವಿನಯ್ ಮತ್ತೆ ನಾಗರಾಜ್ ಅಂದ್ರೆ ನಾಗು ಅಂತ ಕರಿತಾನೆ ಮತ್ತೆ ಪವನ್, ಇವ್ರು 3 ಜನ ಕಂಪ್ಲೀಟ್ ಆಗಿ ಹ್ಯಾಂಡ್ಲ್ ಮಾಡಿದವರು.
ಪವನ್, ನಾಗರಾಜು ಮತ್ತೆ ವಿನಯ್ ಇವರು 3 ಜನನು ಕೂಡ, ಯಾಕೆಂದ್ರೆ ಸರೆಂಡರ್ ಮಾಡಿಸಿದ್ದು ಇವರೇ, ಅಲ್ಲಿಂದ ಕಿಡ್ನಾಪ್ ಮಾಡಿಸ್ಕೊಂಡಿದ್ದು ಇವರೇ, ಜೊತೆಗೆ ಫೈನಾನ್ಸ್ ಅನ್ನ ಮಾಡಿದ್ರು ಕೂಡ ಅದನ್ನೆಲ್ಲವೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಯಾರ್ಯಾರು ಸರೆಂಡರ್ ಆಗಬೇಕು ಏನು ಅಂತ ಅಂದ್ರೆ ನಾನು ಈಗಾಗಲೇ ಹೇಳಿದೆ ಸಾಕಷ್ಟು ಸರಿ, ಇದು ಒಂಥರ ಡಿ ಬಾಸ್ ಅಲ್ಲ, ಡಿ ಕಂಪ್ನಿ ತರ. ಅಂದ್ರೆ ಒಂದು ಕಿಡ್ನಾಪ್ ಮಾಡಕ್ಕೆ ಒಂದು ಟೀಮು, ಒಂದು ಹೊಡೆಯಕ್ಕೆ ಅಂತಾನೆ ಒಂದು ಟೀಮು, ಹೊಡೆದಾದ್ಮೇಲೆ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸರೆಂಡರ್ ಆಗಕ್ಕೆ ಒಂದು ಟೀಮು, ನಂತರ ಅದಕ್ಕೆ ಫೈನಾನ್ಸ್ ಮಾಡಕ್ಕೆ ಒಂದು ಟೀಮು. ಒಟ್ಟಾರೆ ಇವೆಲ್ಲವೂ ಕೂಡ ದರ್ಶನ್ ಗಮನಕ್ಕೆ ಕಂಪ್ಲೀಟ್ ಆಗಿ ಬಂದು ಆತನ ಕಿರಣ್ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಬೇರೆ ಬೇರೆ ಕೇಸ್ಗಳು ಹೆಂಗಿದಾವೋ ಏನೋ, ಈ ಕೇಸಲ್ಲಿ ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಹೇಳಿದ ಮಾತು ನಿಜ, ಶೆಡ್ ಇದೆಯಲ್ಲ, ಆ ಶೆಡ್ ಒಂದು ಲೆಕ್ಕದಲ್ಲಿ ಸೆಟ್ಲ್ಮೆಂಟ್ ಶೆಡ್ ಅದು ಗೊತ್ತಿರುವಂಥ ಸಂಗತಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲೋ ಒಂದು ಕಡೆಗೆ ಆಗುತ್ತೆ, ಅದಾದಮೇಲೆ ಯಾರು ಸರೆಂಡರ್ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕದಲ್ಲಿ ಸಹಮತ ಇರಲ್ಲ, ಅವ್ರಿಗೆಲ್ಲೋ ತಳಮಳ ಶುರುವಾಗುತ್ತೆ. ಕೊನೆಗೆ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಮೈಸೂರಿಗೆ ಹೋಗಿ ದರ್ಶನ್ ಪರಿಚಯ ಮಾಡಿಸಿ ಅಲ್ಲಿಂದ ಆಶ್ವಾಸನೆ ಸಿಕ್ಕಾದ್ಮೇಲೆ ಸರೆಂಡರ್ ಆಗಬೇಕು ಅಂತ ಬರ್ತಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಹೊಡೆದಿದೆ ಇಲ್ಲಿ ಅಂತ. ಇಲ್ಲಿ ಖಂಡಿತ ರಂಗನಾಥ್, ಯಾಕೆಂತಂದ್ರೆ ಪ್ರತಿ ಬಾರಿನೂ ಕೂಡ ಆ ಒಂದು ಶೆಡ್ ಅಲ್ಲಿ ಅದು ಬಿಲ್ಡರ್ಗಳನ್ನ ಕರ್ಕೊಂಡ್ ಬರೋದಿರ್ಬೋದು, ವೆಹಿಕಲ್ ಸೀಸ್ ಮಾಡ್ದಾಗಿರ್ಬೋದು, ಫೈನಾನ್ಸ್ ಕೊಡ್ದಾರು, ಬಡ್ಡಿಗೆ ಇಂಟ್ರೆಸ್ಟ್ ಕೊಡ್ದಾರು ಅವ್ರನ್ನ ಕರ್ಕೊಂಡ್ ಬಂದಿರೋದಿರ್ಬೋದು, ಜೊತೆಗೆ ಫಿಲಿಂ ಪ್ರೊಡ್ಯೂಸರ್ಸ್ನು ಕೂಡ ಏನೋ ಒಂದು ಪೇಮೆಂಟ್ ಏನೋ ಹೆಚ್ಚು ಕಮ್ಮಿ ಆದಾಗ ಅವ್ರನ್ನೂ ಕೂಡ ಕರ್ಕೊಂಡ್ಬಂದು ಆ ಶೆಡ್ ಅಲ್ಲಿ ವರ್ಕ್ ಮಾಡಿರೋದುಂಟು. ಅದು 1 ದಿನ ಇಟ್ಕೋತಾರೆ, 2 ದಿನ ಇಟ್ಕೋತಾರೆ, ಇವೆಲ್ಲವೂ ಕೂಡ ವರ್ಕ್ ಮಾಡಿ ಅವ್ರ ಮನೆಯಿಂದ ದುಡ್ಡನ್ನ ತರ್ಸ್ಕೊಳ್ಳೋದು, ಇವೆಲ್ಲವೂ ಕೂಡ ಈಗಾಗಲೇ DCP ಗಿರೀಶ್ ಅವ್ರಿಗೆ ಕೆಲವೊಂದಷ್ಟು ಪ್ರಕರಣಗಳು ಅವ್ರಿಗೆ ನೇರವಾಗಿ ಅವ್ರಿಗೆ ಬಂದು ಭೇಟಿನೂ ಕೂಡ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳನ್ನ ಯಾವಾಗ ಈ ಲಾಸ್ಟ್ ಕಳೆದ 1-2 ವರ್ಷದಲ್ಲಿ ಆ ಶೆಡ್ ಅಲ್ಲಿ ಏನೇನ್ ಆಗ್ತಾ ಇತ್ತು, ಯಾರ್ಯಾರಿದ್ರು, ಯಾರು ಅದನ್ನ ಕಿಡ್ನಾಪ್ ಮಾಡ್ತಿದ್ರು, ಯಾರು ಕೂರ್ಸ್ಕೊತಾ ಇದ್ರು, ಅಂದ್ರೆ ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ಅದು ವರ್ಕ್ ಮಾಡಕ್ಕೆ ಅಂತಾನೆ ಇರುವಂತದ್ದು. ಜೊತೆಗೆ ಏನು ಅಂತಂದ್ರೆ ಇನ್ನೊಂದು ವಿಚಾರ ಅಂದ್ರೆ ಅವರೇ ಹೊಡಿತಾ ಇದ್ರು, ಅದಾದ್ಮೇಲೆ ಅವರೇ ಬ್ಯಾಂಡೇಜ್ ಹಾಕ್ಬಿಟ್ಟು ಎಲ್ಲ 2 ದಿನ ಇಟ್ಕೊಂಡು ಇಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಕಳ್ಸಿಕೊಡ್ತಾರೆ. ಆದ್ರೆ ಈ ಕೇಸಲ್ಲಿ ಕಂಪ್ಲೀಟ್ ಆಗಿ, ಯಾಕೆಂದ್ರೆ ಇಲ್ಲಿ ಯಾರು ಕೂಡ ಇಂಜುರಿ ಆಗೋದಕ್ಕಿಂತ ಆತ ಸತ್ತೇ ಹೋಗ್ಬಿಟ್ಟಿದ್ದಾನೆ. ಇದು ಬಹುಶಃ ಫಸ್ಟ್ ಇರ್ಬೋದು ಅಂತ ಇದೆ. ಆದ್ರೂ ಕೂಡ ಪೊಲೀಸರು ಇದಲ್ದಲ್ಲೇ ಇನ್ನೂ ಕೂಡ ಏನಾರ ಆಗಿದ್ಯಾ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಸುದೀರ್ಘವಾಗಿ ಮಾಡ್ತಾರೆ. ಯಾಕೆಂತಂದ್ರೆ ಒಂದ್ ಕಡೆ ಈಗ ಕಸ್ಟಡಿ ಈ ಪ್ರಕರಣ ಅಲ್ದಲೆ ಮತ್ತೆ ಮುಂದಿನ ಹಂತದಲ್ಲಿ ಪ್ರತ್ಯೇಕವಾಗಿ ವಿನಯ್ ಇರ್ಬೋದು ಅವ್ರಿಗೆಲ್ಲ, ಯಾಕೆಂತಂದ್ರೆ ವಿನಯ್ ಇನ್ನೊಂದು 2-3 ವಿಡಿಯೋ ಕೂಡ ಹೊಡೆಯೋದು, ಸಿಕ್ತವ್ರಿಗೆಲ್ಲ ಹೊಡೆಯುವಂಥದ್ದು, ಅದು ಕೂಡ ಒಂದಷ್ಟು ವಿಡಿಯೋಗಳು ಸಿಕ್ಕಿದೆ. ಅದನ್ನ ಯಾಕೆ ಹೊಡಿತಾ ಇದ್ದ, ಏನು ಆತ ಏನಕ್ಕೋಸ್ಕರ ಏನು, ಎಲ್ಲವೂ ಕೂಡ ಮುಂದಿನ ಹಂತದಲ್ಲಿ ತನಿಖೆ ಬರುತ್ತೆ. ಆಮೇಲೆ ಬಹುಶಃ ಮತ್ತಷ್ಟು ಕೇಸ್ಗಳು ಇವರ ಒಂದು ಟೀಮ್ ಬಗ್ಗೆನೂ ಕೂಡ ಒಂದಷ್ಟು ಕೇಸ್ಗಳು ಕೂಡ ರಿಜಿಸ್ಟರ್ ಆಗೋದ್ರಲ್ಲಿ ಸಂದೇಹ ಇಲ್ಲ. ಓಕೆ ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಮಹಾಜರು ಅನ್ನುವಂಥ ಒಂದು ಪ್ರಕ್ರಿಯೆ ಇದೆ ನೋಡಿ, ಅದು ಮಹಾಜರು ಅಲ್ಲ, ಅದು ಮುಜುಗರದ ಪರಮಾವಧಿ.